ಹಾಯ್ ಹಲೋ ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಉಸಿರಾದೆ ನೀ ಜೀವಕ್ಕೆ 61ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಇರೋ ಒಬ್ಬಳು ಮಗಳನ್ನು ಕಾಲು ಕಸದಂತೆ ಕಾಣೋ ಅಳಿಯನ್ನ ದೇವರು ಅಂತ ಮರೆಸೋ ಈ ಜನರಿಂದ ಕ್ಷಮೆ ಬೇಡುತ್ತಾ ನಿನ್ನ ಸಮಯವನ್ನು ಯಾಕಪ್ಪ ವ್ಯರ್ಥ ಮಾಡ್ಕೋತಾ ಇದೆಯಾ? ನಾಳೆ ಊರಿಗೆ ಹೊರಟಿರೋ ನನ್ನ ಅತ್ತೆ ಮಾವನ ಜೊತೆಗೆ ನಾನು ನನ್ನ ಹೆಂಡತಿ ಮಗ ಸಹ ಹೊರಡ್ತಾ ಇದ್ದೀವಿ. ನೀನು ನನ್ನ ಜೊತೆ ಬಂದುಬಿಡು. ಇಲ್ಲಿ ನಿನ್ನ ಅಪ್ಪ ಅಮ್ಮ ನನ್ನ ಅಪ್ಪ ಅಮ್ಮ ಅವ್ರ ಅಳಿಯನ ಜೊತೆಗೆ ಖುಷಿಯಾಗಿ ಅವನು ಹೇಳ್ದಂತೆ ಕೇಳಿಕೊಂಡು ಇರಲಿ ಬಿಡು ಎಂದು ಹೇಳಿದವನು, ಚಿಂಟು ನಿನಗೆ ತುಂಗ ಜೊತೆಗೆ ಇನ್ನೂ ಸಮಯ ಕಳೀಬೇಕು ಅನ್ನೋ ಆಸೆ ಇದೆ ಅಂತ ಗೊತ್ತು. ಆದರೆ ಇಲ್ಲಿ ಇದ್ದಷ್ಟು ದಿನ ನನಗೆ ನಿನ್ನ ಸೇಫ್ಟಿ ಬಗ್ಗೆ ಚಿಂತೆ ಕಾಡ್ತಾನೇ ಇರುತ್ತೆ. ಈ ಸಿಂಹ ಮತ್ತೆ ನಿನ್ನ ಹತ್ರ ಬಂದು ಅದೇನು ಹೇಳ್ತಾನೋ, ಅದೇನು ಹೇಳಿ ಭಯ ಪಡಿಸ್ತಾನೋ ಅಂತ. ಅದಕ್ಕೆ ನಾವು ನಾಳೆನೇ ವಾಪಸ್ ಊರಿಗೆ ಹೋಗೋಣ ಎಂದು ಹೇಳಿದವನು ತನ್ನ ಮನೆಯವರ ಕಡೆಗೆ ಸುಡು ನೋಟ ಬೀರಿ, ಆರು ನಿನ್ನ ಉದ್ದೇಶ ಒಳ್ಳೆಯದೇ ಇರಬಹುದು, ಆದರೆ ಕೆಲವರಿಗೆ ಒಳ್ಳೆಯದನ್ನು ಕಂಡ್ರೆ ಅಲರ್ಜಿ ಇರುತ್ತಂತೆ. ನನ್ನ ಮನೆಯವರು ಅದೇ ಗುಂಪಿಗೆ ಸೇರಿದವರು. ಸೊ ನಾನೇನು ಇಲ್ಲಿದ್ದು ಯಾರನ್ನೂ ಉದ್ಧಾರ ಮಾಡೋದು ಬೇಕಿಲ್ಲ. ಬ್ಯಾಗ್ ಪ್ಯಾಕ್ ಮಾಡ್ಕೊ, ನಾಳೆನೇ ನಾವು ಊರಿಗೆ ಹೊರಡೋಣ ಹೇಳಿದ್ರೆ ಸದ್ಯ ಈ ಕುನ್ನಿ ವಾಪಸ್ ಹೋಗ್ತಾ ಇದೆ ಅಂತ ಸಿಂಹನ ಮುಖದಲ್ಲಿ ಸಮಾಧಾನದ ನಗು ಮೂಡಿದರೆ ಮನೆಯವರೆಲ್ಲ ಓಜಸ್ ಮಾತು ಕೇಳಿ ಅಪರಾಧಿ ಭಾವದಲ್ಲಿ ತಲೆ ತಗ್ಗಿಸಿದರು. ಓಜಸ್ ಮಾತಿಗೆ ಮನೆಯವರೆಲ್ಲ ತಪ್ಪಿತಸ್ಥ ಭಾವದಲ್ಲಿ ತಲೆ ತಗ್ಗಿಸಿ ನಿಂತರೆ ಸಿಂಹ ಮಾತ್ರ ಸೋಲೊಪ್ಪಿಕೊಳ್ಳದಂತೆ ಓಜಸ್ ಪಕ್ಕ ನಿಂತಿದ್ದ ಆರುಷಿ ಕಡೆಗೆ ಸುಡು ನೋಟ ಬೀರಿ, ನೋಡು ನಿನ್ನಿಂದ ಅನ್ಯೂನ್ಯವಾಗಿದ್ದ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದೆ. ಓಜಸ್ ನಿನ್ನೆ ಮೊನ್ನೆ ನಿನ್ನ ಬದುಕಿಗೆ ಬಂದ. ಈ ಹುಡುಗಿಗೋಸ್ಕರ ನಿನ್ನ ಅಪ್ಪ ಅಮ್ಮನ ಮೇಲೆ ಕೂಗಾಡುತ್ತಾ ಅವರು ತಪ್ಪಿತಸ್ಥ ಭಾವದಲ್ಲಿ ತಲೆ ತಗ್ಗಿಸಿ ನಿಲ್ಲುವಂತೆ ಮಾಡ್ತಾ ಇದ್ದೀಯಲ್ಲ, ಇದು ಸರಿನಾ? ಹೌದು, ನನಗೆ ಈ ಮಗು ಈ ಮನೆಯಲ್ಲಿ ಇರೋದು ಇಷ್ಟವಿಲ್ಲ. ನನಗೆ ಹೀಗೆ ಅನ್ನಿಸೋದ್ರಲ್ಲಿ ತಪ್ಪೇನಿದೆ? ಈ ಮನೆಯವರೆಲ್ಲ ಭಾವನಾತ್ಮಕ ಜೀವಿಗಳು. ಅದನ್ನೇ ಈ ಹುಡುಗಿ ತನ್ನ ಅನುಕೂಲಕ್ಕೆ ಬಳಸಿಕೊಂಡಿದ್ದಾಳೆ. ಮೊದಲಿಗೆ ನಿನ್ನ ಎದುರಿಗೆ ತಾನು ದೇವತೆ ಅನ್ನೋ ಸೋಗು ಹಾಕ್ಕೊಂಡು ನಿನ್ನ ಮರಳು ಮಾಡಿ ಆಮೇಲೆ ಈ ಮಗುನ ಮುಂದೆ ಬಿಟ್ಟು ನಿನ್ನ ಅಪ್ಪ ಅಮ್ಮನ್ನ ತನ್ನ ಬುಟ್ಟಿಗೆ ಹಾಕ್ಕೊಂಡು ಬಿಟ್ಟಿದ್ದಾಳೆ. ಆದರೆ ನಿಮ್ಮನ್ನೆಲ್ಲ ಮರಳು ಮಾಡಿದಷ್ಟು ಸುಲಭ ಅಲ್ಲ ನನಗೆ ಮಂಕು ಬೂದಿ ಹೆರ್ಚೋದು. ನಾನು ಈ ಮನೆ ಅಳಿಯ ಅಲ್ಲದೆ ಇದ್ದರೂ ಈ ಮನೆಯ ಉಪ್ಪು ತಿಂದಿದ್ದೀನಿ. ಅದರ ಋಣ ನನ್ನ ಮೇಲಿದೆ. ಹಾಗಾಗಿ ಓಜಸ್ಗೆ ಸಂಬಂಧವೇ ಇಲ್ಲದ ಈ ಹೆಂಗಸು ಹಾಗೆ ಅವಳ ಮಗ ಅವನ ಬೆನ್ನಿಗೆ ಬಿದ್ದಿರುವುದನ್ನು ನಾನು ಒಪ್ಪಿಕೊಳ್ಳೋಕೆ ತಯಾರಿಲ್ಲ ಹೇಳಿದರೆ ನಂಜಪ್ಪನವರು ಬೆನ್ನ ಹಿಂದೆ ಕೈ ಕಟ್ಟಿಕೊಂಡು ಮನೆ ಅಳಿಯನಾದ ಸಿಂಹನ ಎದುರಿಗೆ ಬಂದು ನಿಂತು ತಮ್ಮ ಗಡಸು ಧ್ವನಿಯಲ್ಲಿ, ಏನಂದೆ? ನನ್ನ ಸೊಸೆ ನನ್ನ ಮೊಮ್ಮಗನನ್ನು ಈ ಮನೆಯವರು ಅಂತ ನೀನು ಒಪ್ಪಿಕೊಳ್ಳೋಲ್ವಾ? ಯಾಕಪ್ಪ? ಅಳಿಯ ಅಂತ ನನ್ನ ತಮ್ಮನ ಹೆಂಡತಿ ನಿನಗೆ ಬಹಳವೇ ಸದರ ಕೊಟ್ಟು ತಲೆ ಮೇಲೆ ಕೂರಿಸಿಕೊಂಡು ಮರೆಸುವುದಕ್ಕೆ ಸ್ವಲ್ಪ ಕೊಬ್ಬು ಜಾಸ್ತಿನೇ ಮೈಗಂಟಿದಂತಿದೆ. ಮೊನ್ನೆ ನೀನು ನನ್ನ ಮೊಮ್ಮಗನನ್ನು ಬೆದರಿಸಿ ಆ ಮಗು ಹತ್ತು ಕಣ್ಣೀರು ಹಾಕಿ ನನ್ನ ಸೊಸೆ ಸಹ ಬೇಸರ ಮಾಡಿಕೊಂಡು ಈ ಮನೆಯಿಂದ ಹೊರಟು ಬಿಡಲು ತಯಾರಾದಾಗಲೇ ನಿನಗೆ ಗ್ರಹಚಾರ ಬಿಡಿಸಬೇಕು ಅಂತ ಕಾಯ್ತಾ ಇದ್ದೆ. ಆದರೆ ನನ್ನ ತಮ್ಮ ಕೈ ಮುಗಿದು ನಿನ್ನ ವಿಷಯ ಇಲ್ಲಿಗೆ ಬಿಟ್ಟು ಬಿಡು ಅಂತ ಬೇಡ್ಕೊಂಡ. ಒಂದೇ ಒಂದು ಕಾರಣಕ್ಕೆ ನಿನಗೆ ಸೂಕ್ಷ್ಮವಾಗಿ ತಾಕೀತು ಮಾಡಿ ಸುಮ್ಮನಾದೆ. ಆದರೆ ನೀನು ದಿನೇ ದಿನೇ ಹೆಚ್ಚಿಕೊಳ್ತಾನೇ ಇದೆಯಲ್ಲಪ್ಪ. ಮುಪ್ಪಿನ ಅಂಚಿಗೆ ಬಂದಿದ್ದರೂ ಅವರ ಗಡಸು ಧ್ವನಿ ಹಾಗೆ ಸೆಟೆದು ನಿಂತು ತಾಕೀತು ಮಾಡಿದ ರೀತಿಗೆ ಕ್ಷಣ ಬೆಚ್ಚಿದ್ರು. ಮೈತುಂಬ ಕುಹಕ ಬುದ್ಧಿಯನ್ನೇ ತುಂಬಿಕೊಂಡಿರುವ ಸಿಂಹ ಅವರ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ, ಸತ್ಯ ಲೇಟ್ ಆಯಿತು, ಬಾ, ರೂಮಲ್ಲಿ ಬೆಳ್ಳಿ ಒಬ್ಬಳೇ ಮಲಗಿದಾಳೆ, ಎಚ್ಚರ ಆದರೆ ಹೆದರಿ ಅಳ್ತಾಳೆ ಹೇಳಿ ಆರುಷಿ ಓಜಸ್ ಕಡೆಗೆ ಸುಡು ನೋಟ ಬೀರಿ ದಡಬಡನೆ ಮೆಟ್ಟಿಲೇರಿ ಹೋದ. ಸಿಂಹ ಆ ಕಡೆಗೆ ಹೋಗುತ್ತಲೇ ನಂಜಪ್ಪನವರು ಎಲ್ಲರ ಬಳಿ ಅಳಿಯನ ಪರವಾಗಿ ಕ್ಷಮಾಪಣೆ ಕೋರಿ ಲೇಟಾಯಿತು ಮಲಗಿ ಎಂದು ಕೇಳಿಕೊಂಡ್ರು. ಕುಮಾರ್ ಜಲಜ ಅವರಿಗೆ ಸಿಂಹನ ಮಾತುಗಳು ಬೇಸರ ತರಿಸಿದ್ರು. ಮೇರು ವ್ಯಕ್ತಿತ್ವದ ನಂಜಪ್ಪನವರು ಕ್ಷಮಾಪಣೆ ಕೇಳಿದ ಮೇಲೂ ವಿಷಯವನ್ನು ಎಳೆದಾಡುವುದು ಸರಿಯಲ್ಲ ಅನಿಸಿ ಮಗಳಿಗೆ ಸ್ವಲ್ಪ ಸಮಾಧಾನ ಹಾಗೆ ಧೈರ್ಯ ಹೇಳಿ ಮಲಗಲು ಹೋದರು. ಓಜಸ್ ಸಹ ಸಿಂಹನ ನಡವಳಿಕೆ ಕಂಡು ಕೋಪಗೊಂಡ್ರು. ತನ್ನ ತೋಳಲ್ಲಿದ್ದ ಮಗು ಮುಂದೆ ಜಗಳ ಆಡುವುದು ತರವಲ್ಲ ಅಂತ ತನ್ನ ತಾನು ಸಾವರಿಸಿಕೊಂಡವನು ತೂಕಡಿಸುತ್ತಾ ಹಾಗೆಯೇ ತನ್ನ ಭುಜದ ಮೇಲೆ ತಲೆಯಾನಿಸಿದ್ದ ಮಗು ಕೆನ್ನೆಗೆ ಮುತ್ತಿಟ್ಟನು. ಆರುಷಿ ಬೇಸರದ ಮುಖ ಕಂಡು ಅವಳಿಗೆ ಸಮಾಧಾನ ಮಾಡಬೇಕು ಅಂತನ್ಸಿದ್ರು. ಅದ್ಯಾಕೋ
ಅವಳನ್ನು ಕಾಡಿಸುವ ಸಲುವಾಗಿ ಅವಳ ಕಡೆಗೆ ಒಂದು ತೆರನಾದ ನೋಟ ಬೀರಿ ಚಿಂಟು ಜೊತೆಗೆ ಹೋಗಿ ಹಾಸಿಗೆ ಮೇಲೆ ಅಡ್ಡಾದರೆ ಆರುಷಿ ನಿಟ್ಟುಸಿರು ಬಿಟ್ಟು ಚಂದ್ರ ಈಗ ನನ್ನ ಕೋಪದಲ್ಲಿ ನೋಡಿದ್ದ. ಕೋಪ ಯಾಕಿರುತ್ತೆ, ನಾನೇನು ತಪ್ಪು ಮಾಡಿದ್ದೀನಿ ತನ್ನಲ್ಲೇ ಹೇಳ್ಕೊಂಡು, ಚಂದ್ರ ಅತ್ತೆ ನಿಮಗೆ ಹಾಲು ಕೊಡೋಕೆ ಹೇಳಿದ್ರು, ನಾನು ಮರೆತು ಬಿಟ್ಟೆ, ಈಗ ತಂದು ಕೊಡ್ಲಾ, ಕುಡಿತೀರಾ ಕೇಳಿದರೆ ಮಗನನ್ನು ತಬ್ಬಿಕೊಂಡು ಮಲಗಿದ ಹೊರತು ಅವಳ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಆರುಷಿ ಮೇಲೆ ಹುಸಿ ಮುನಿಸಿಕೊಂಡು ಅವಳ ಜೊತೆಗೆ ಮಾತಿಗೆ ಮುಷ್ಕರ ಹೂಡಿದ್ದ ಓಜಸ್ನ ನಡವಳಿಕೆ ವಿಚಿತ್ರ ಅಂತ ಅನ್ನಿಸಿ ಆರುಷಿ ಮಾಡಿದ ತಪ್ಪಿಗೆ ಅಲ್ಲದೆ ಮಾಡದೇ ಇರೋ ತಪ್ಪಿಗೆ ಸಹ ಇವಳ ಕೈಯಲ್ಲಿ ಜೊತೆಗೆ ಇವರ ಭಾವನ ಕೈಯಲ್ಲಿ ಒಳ್ಳೊಳ್ಳೆ ಮಾತುಗಳನ್ನು ಕೇಳಿಸ್ಕೊಂಡಿದ್ದಾಯಿತು. ಇನ್ನು ಏನು ಉಳಿದಿದೆ ಅಂತ ಹೀಗೆ ಮುಖ ಊದ್ಸ್ಕೊಂಡಿದ್ದಾರೆ ಗೊಣಗುತ್ತಾ ಮಂಚದ ಮೇಲೆ ಇಟ್ಟಿದ್ದ ನೈಟ್ ಡ್ರೆಸ್ ತೆಗೆದುಕೊಂಡು ವಾಶ್ರೂಮ್ ಕಡೆಗೆ ಇನ್ನೇನು ಹೆಜ್ಜೆ ಹಾಕಬೇಕು, ಮತ್ತೆ ರೂಮ್ ಬಾಗಿಲಿನ ಸದ್ದಾಯಿತು. ಆದರೆ ಓಜಸ್ ಅದಾಗಲೇ ಕಳ್ಳನಿದ್ದೆ ಮಾಡುತ್ತಾ ಕಣ್ಣು ಮುಚ್ಚಿರುವ ರೀತಿಗೆ ಮೆಲ್ಲಗೆ ಹಣೆ ಚೆಚ್ಕೊಂಡು, ಇವತ್ತು ಯಾಕೋ ನನ್ನ ಟೈಮ್ ಸರಿ ಇಲ್ಲ ಹೇಳ್ಕೊಂಡು ತನ್ನ ಬಟ್ಟೆಯನ್ನು ಅಲ್ಲೇ ಟೇಬಲ್ ಮೇಲಿಟ್ಟು ಹೋಗಿ ಕದ ತೆರೆದು ನೋಡಲು ಇವಳ ಮಾವ ನಂಜಪ್ಪನವರು. ಆರುಷಿ ಜೊತೆಗೆ ಸ್ವಲ್ಪ ಮಾತನಾಡಬೇಕೆಂದು ಕೇಳಿಕೊಂಡಾಗ ಒಪ್ಪಿ ಅವರ ಜೊತೆಗೆ ಪಡಸಾಲೆಗೆ ಬಂದವರು ತನ್ನ ಮಾವ ಅಲ್ಲಿದ್ದ ಸಣ್ಣ ಕೋಣೆಯಲ್ಲಿ ಕೂತು ಮಾತಾಡೋಣ ಅಂದಾಗ ಒಪ್ಪಿದಳು. ಆ ಕೋಣೆಯಲ್ಲಿ ಬಟವಾಡೆ ಆಫೀಸ್ಗೆ ಸಂಬಂಧಪಟ್ಟ ಕೆಲವು ಕಡತಗಳು ಅಲ್ಲದೆ ಒಂದಷ್ಟು ದವಸ ಧಾನ್ಯಗಳ ಮೂಟೆಗಳು ಇದ್ದವು. ಅಲ್ಲಿದ್ದ ಪುಟ್ಟ ಟೇಬಲ್ನ ಮುಂದೆ ಎದುರು ಬದುರಿನ ಕುರ್ಚಿಯಲ್ಲಿ ಕೂತ ಸೊಸೆ ಮಾವನ ಮಧ್ಯೆ ಯಾವುದೇ ಮುಜುಗರದ ಪದರೆ ಇರಲಿಲ್ಲ. ಮೊದಲಿಂದಲೂ ತಂದೆಯ ಜೊತೆಗೆ ಆಪ್ತ ಒಡನಾಟ ಹೊಂದಿರುವ ಆರುಷಿಗೆ ನಂಜಪ್ಪನವರಲ್ಲಿಯೂ ತಂದೆಯ ಪ್ರತಿಬಿಂಬ ಕಂಡಿತ್ತು. ಆರುಷಿ, ನೀನು ಕಾಳಯ್ಯನ ಸಹಾಯ ಪಡೆದು ನಮ್ಮ ತೆಂಗಿನ ತೋಟದ ಹಿಂದಿನ 3-4 ವರ್ಷದ ಲೆಕ್ಕಾಚಾರವನ್ನು ತೆಗೆಸಿ ನೋಡಿದ್ದೀಯಾ ಅಂತ ಗೊತ್ತಾಯ್ತು ಕಣಮ್ಮ. ನಿಜ ಹೇಳಬೇಕು ಅಂದರೆ ನನಗೆ 2 ವರ್ಷದ ಮೊದಲೇ ಸಿಂಹ ನಮಗೆ ಹಣಕಾಸಿನ ವಿಷಯದಲ್ಲಿ ಮೋಸ ಮಾಡ್ತಾ ಇದ್ದಾನೆ ಅನ್ನೋ ಸತ್ಯ ತಿಳಿದು ಬಂದಿತ್ತು. ಆದರೆ ಅಂದು ಅವನನ್ನು ವಿಚಾರಿಸಿ ಅಥವಾ ಜಗಳ ಆಡಿ ಮನೆಯವರ ಮನಸ್ಥಿತಿ ಹಾಳು ಮಾಡೋಕೆ ನನಗಿಷ್ಟ ಇರಲಿಲ್ಲ. ಆಗ ತಾನೇ ನಮ್ಮನೆ ಹಿರಿಮಗನ ಸಾವು ಕಂಡಿದ್ದ ನನ್ನ ಮನಸ್ಥಿತಿ ಪೂರ ಹಾಳಾಗಿತ್ತು. ಈ ಹಣ ಆಸ್ತಿ ಯಾವುದರ ಕೈಯಲ್ಲೂ ನಮ್ಮ ಜಾನಕಿರಾಮನನ್ನು ಬದುಕಿಸಲು ಸಾಧ್ಯವಿಲ್ಲ. ಹಾಗಾಗಿ ಈ ಸಿಂಹನ ಜೊತೆಗೆ ಜಗಳ ಮಾಡಿ ಏನು ಲಾಭ? ಮನೆ ಅಳಿಯ ಕಳ್ಳತನದ ಹಣದಲ್ಲಿ ಅದೇನೇ ಸುಖ ಸಂಪತ್ತು ಖರೀದಿ ಮಾಡಿದ್ರು ಅದನ್ನು ಅನುಭವಿಸಿದ್ದು ನನ್ನ ಮನೆ ಮಗಳೇ ತಾನೇ ಅಂತ ಸುಮ್ಮನಾಗಿ ಬಿಟ್ಟೆ. ಆದರೆ ದಿನದಿಂದ ದಿನಕ್ಕೆ ಇವನ ಮೋಸ ಹೆಚ್ಚುತ್ತಾ ಹೋಯಿತು. ಒಂದಿನ ಇವನ ಮೋಸ ಸಹಿಸದಾಗಿ ನನ್ನ ತಮ್ಮ ವಿಶ್ವನ ಹತ್ರ ಇರುವ ಎಲ್ಲ ವಿಷಯ ತಿಳಿಸಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದೆ. ಅವನು ಕೈ ಮುಗಿದು, ಸಿಂಹ ಮಾಡ್ತಾ ಇರೋ ಕೆಲಸ ತಪ್ಪು ಅಂತ ನನಗೂ ಗೊತ್ತು ಅಣ್ಣ. ಮೊದಲಿಂದಲೂ ತೋಟ ನೋಡ್ಕೊಳ್ತಾ ಬಂದಿರುವ ನನಗೆ ಅಲ್ಲಿ ಎಷ್ಟು ಲಾಭ ಆಗ್ತಿದೆ ಎಷ್ಟು ನಷ್ಟ ಆಗ್ತಿದೆ ಅನ್ನೋದು ಗೊತ್ತಾಗಲ್ವಾ? ಆದರೂ ನಾನು ನನ್ನ ಮಗಳ ಭವಿಷ್ಯ ಹಾಳಾಗತ್ತೆ ಅಂತ ಸುಮ್ಮನಿದ್ದೀನಿ. ಸತ್ಯ ನಿನಗೂ ಮಗಳಿದ್ದ ಹಾಗೆ, ಅದಕ್ಕೆ ದಯವಿಟ್ಟು ನೀನು ಸುಮ್ಮನಿದ್ಬಿಡು. ಬೇಕಾದರೆ ಮುಂದೆ ಆಸ್ತಿ ಪಾಲು ಮಾಡುವಾಗ ನೀನು ನನಗೆ ಅಂತ ಏನು ಕೊಡೋಕೆ ಹೋಗಬೇಡ ಅಂತ ಕೇಳ್ಕೊಂಡಿದ್ದ. ಅದಕ್ಕೆ ಸಿಂಹ ಮಾಡ್ತಿದ್ದ ಮೋಸ ಕಂಡ್ರು ಕಾಣದಂತೆ ಸುಮ್ಮನಿದ್ದು ಬಿಟ್ಟೆ. ಸಿಂಹ ಹಣಕಾಸಿನ ವಿಷಯದಲ್ಲಿ ಮೋಸ ಮಾಡಿದ್ರೂ ಮನೆಯಲ್ಲಿ ನಮ್ಮೆಲ್ಲರ ಜೊತೆಗೆ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ದ. ನಮ್ಮ ಮನೆ ಮಗಳು ಸತ್ಯ ಹಾಗೆ ಅವರ ಮಗಳು ಬೆಳ್ಳಿಗೆ ನೋವಾಗದಂತೆ ಅವರನ್ನು ಜೋಪಾನ ಮಾಡ್ತಿದ್ದ. ಇದೇ ನನಗೂ ಬೇಕಾಗಿದ್ದಿದ್ದು. ಹೆತ್ತ ಜೀವಕ್ಕೆ ಮಕ್ಕಳ ಖುಷಿಗಿಂತ ಇನ್ನೇನು ಮುಖ್ಯ ಅಲ್ವಾ ತಾಯಿ? ಅದಕ್ಕೆ ನಾನು ಸುಮ್ಮನೆ ಉಳಿದು ಬಿಟ್ಟೆ. ಆದರೂ ಮೋಸದ ಆಟ ತನ್ನ ಎಲ್ಲೆ ಮೀರಿದಾಗ ಬಹಳ ಸಂಕಟ ಆಗೋದು. ಆಗೆಲ್ಲ ನಾನು ಚಂದ್ರನಿಗೆ ಕರೆ ಮಾಡಿ ಊರಿಗೆ ವಾಪಸ್ ಬಂದುಬಿಡು, ಇಲ್ಲಿಂದಲೇ ಬಿಸ್ನೆಸ್ ಮಾಡು ಅಂತ ಕೇಳ್ಕೊಳ್ತಿದ್ದೆ. ಆದರೆ ಅವನು ನನ್ನ ಮಾತಿಗೆ ಒಪ್ಪಿಗೆ ಕೊಡಲೇ ಇಲ್ಲ. ನೇರವಾಗಿ ಅವನ ಭಾವ ಮೋಸಗಾರ, ಹೀಗೆಲ್ಲ ನಮ್ಮ ಬೆನ್ನ ಹಿಂದೆ ವ್ಯಾಪಾರದಲ್ಲಿ ಹಣ ಲಪಟಾಯಿಸಿ ನಮಗೆ ಸುಳ್ಳು ಲೆಕ್ಕ ತೋರಿಸ್ತಾ ಇದ್ದಾನೆ ಅಂತ ಹೇಳೋಣ ಅಂದ್ಕೊಂಡೆ. ಆದರೆ ಚಂದ್ರನಿಗೆ ಮುಂಗೋಪ ಜಾಸ್ತಿ, ವಿವೇಚನೆ ಕಮ್ಮಿ. ನೇರ ಬಂದು ಸಿಂಹನಿಗೆ ಹೊಡೆದು ಬಡಿದು ಮಾಡಿ ಬುದ್ಧಿ ಕಲಿಸಲು ಮುಂದಾಗಿ ಬಿಡ್ತಿದ್ದ. ಆದರೆ ವಿಶ್ವ ಅದ್ಯಾಕೋ ಅಳಿಯ ವಿಷಯದಲ್ಲಿ ತುಂಬಾ ಹೆದರಿದ್ದಾನೆ. ಯಾವುದೇ ಕಾರಣಕ್ಕೂ ಅವನು ನಮಗೆ ಮಾಡ್ತಿರುವ ಮೋಸವನ್ನು ಪ್ರಶ್ನಿಸೋಕೆ ಹೋಗಬೇಡಿ ಅಣ್ಣ ಅಂತ ಕೈ ಮುಗಿದು ಆಗಾಗ ಬೇಡ್ಕೊಳ್ಳೋ ರೀತಿ ನಿಜಕ್ಕೂ ವಿಚಿತ್ರ ಅಂತನ್ಸುತ್ತೆ ಹರ್ಷಿ. ಹೌದು, ಒಪ್ಪುವೆ. ಸಿಂಹ ಮಾಡ್ತಿರೋ ಮೋಸವನ್ನು ನಾವು ಪ್ರಶ್ನೆ ಮಾಡಿ ಅದರಿಂದ ಅವನು ಕೋಪಗೊಂಡು ಸತ್ಯನ ಬಿಟ್ಟು ಹೋದರೆ ಆ ಮಗು ಜೀವನ ಹಾಳಾಗತ್ತೆ.
ಆದರೆ ಅದೊಂದು ಕಾರಣಕ್ಕೆ ಅವನು ನಮಗೆ ಮೋಸ ಮಾಡ್ತಲೇ ಬಂದರೂ ನಾವು ಏನನ್ನೂ ಪ್ರಶ್ನೆ ಮಾಡದೆ ಸುಮ್ಮನೆ ಉಳಿಯೋದು ಎಷ್ಟು ಸರಿ? ಇದೇ ಸಂಕಟ ನನ್ನ ಒಡಲಲ್ಲಿ ತುಂಬಿಕೊಂಡು ಒಂದು ಕಡೆ ವಿಷಯವನ್ನು ಮಗನಿಗೆ ಹೇಳೋಕ್ಕಾಗದೆ, ಆ ಕಡೆ ಸಿಂಹನನ್ನು ಶಿಕ್ಷಿಸೋಕ್ಕೂ ಆಗದೆ ದಿನ ಭಗವಂತನಲ್ಲಿ ನಾವೇನು ಪಾಪ ಮಾಡಿದ್ದೀವಿ ಅಂತ ನಮಗೆ ಇಂತಹ ಹೀನಾಯ ಬದುಕು ಕೊಟ್ಟಿದ್ದೀಯಾ ತಂದೆ? ನಮ್ಮನ್ನು ಶತಧಡ್ರು ಮೂರ್ಖರು ಅಂತ ತಿಳಿದು ಈ ಸಿಂಹ ಹೀಗೆ ಲೂಟಿ ಮಾಡ್ತಾ ಇದ್ದಾನ? ದಯವಿಟ್ಟು ಈ ಮೋಸಗಾರನಿಂದ ನಮಗೆ ಇಷ್ಟೊಂದು ಅನ್ಯಾಯ ಆಗೋ ಹಾಗೆ ಮಾಡಬೇಡ. ಹೇಗಾದರೂ ಇವನಿಗೆ ಬುದ್ಧಿ ಕಲಿಸು. ಇವನ ಮೋಸವನ್ನು ಹೇಗಾದರೂ ಬಯಲಿಗೆ ಎಳೆದು ಅವನು ಒಮ್ಮೆ ಆದರೂ ತಾನು ಮಾಡಿದ್ದು ತಪ್ಪು ಅಂತ ಒಪ್ಪಿಕೊಂಡು ನನ್ನ ಕಾಲನ್ನು ಮಾತ್ರ ಅಲ್ಲ, ಅವನನ್ನೇ ನಂಬಿ ಸಂಸಾರ ಮಾಡ್ತಾ ಇರೋ ನಮ್ಮ ಸತ್ಯ ಕಾಲು ಹಿಡಿದು ಕ್ಷಮೆ ಕೇಳುವಂತೆ ಆಗಬೇಕು ಅಂತ ಕೈ ಮುಗಿದು ಪ್ರಾರ್ಥಿಸಿಕೊಳ್ತಾ ಇದ್ದೆ. ಅದ್ಯಾವ ಜನ್ಮದ ಪುಣ್ಯವೋ ಏನೋ ದೇವರು ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಸೊಸೆಯ ರೂಪದಲ್ಲಿ ಕಳಿಸಿಕೊಟ್ಟಿದ್ದಾನೆ. ನೀನು ನಮ್ಮ ಚಂದ್ರನ ಹಾಗೆ ಮುಂಗೋಪಿಯಲ್ಲ, ವಿವೇಚನೆಯಿಂದ ಎಲ್ಲವನ್ನ ಎದುರಿಸ್ತೀಯ. ಹಾಗೆ ಧೈರ್ಯವಂತೆ, ಬುದ್ಧಿವಂತೆ. ನಮ್ಮ ಸತ್ಯಾಳ ಹಾಗೆ ಅಂಜುಗುಳಿ ಅಲ್ಲ. ನಿನ್ನದೇ ಗುಣ ನಿನ್ನ ಮಗನಿಗೂ ಬಂದಿರುವುದು ಅಲ್ವಾ ತಾಯಿ? ಇಷ್ಟು ಚಿಕ್ಕ ವಯಸ್ಸಿಗೆ ಎಲ್ಲರನ್ನ ಅದೆಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೆ ಆ ಮಗು. ಆದರೆ ಆ ಕಂದನ ಮೇಲೆಯೂ ಸಿಂಹನ ದ್ವೇಷ ಸಾಧಿಸುತ್ತಾ ಬಂದಿದ್ದಾನೆ. ಇನ್ನೆಂತಹ ಹಣ ಆಸ್ತಿಯ ವ್ಯಾಮೋಹ ತುಂಬಿಕೊಂಡಿದೆ ಅವನಲ್ಲಿ. ನಿಜಕ್ಕೂ ಒಮ್ಮೊಮ್ಮೆ ಭಯ ಆಗತ್ತೆ ಮಗಳೇ. ನಮ್ಮ ಆಸ್ತಿ ಹೊಡೆದುಕೊಳ್ಳೋಕೆ ಎಲ್ಲಿ ನಾವು ಮಲಗಿದ್ದಾಗ ನಮ್ಮ ಕೋಣೆಗೆ ಬಂದು ನಮ್ಮನ್ನು ಕೊಂದು ವಯಸ್ಸಾಗಿತ್ತು ಅದಕ್ಕೆ ಮುದುಕ ಸತ್ ಹೋದ ಅನ್ನೋ ಗುಲ್ಲೆ ಬಿಸಿ ಕೊನೆಗೆ ಸತ್ಯನಿಗೂ ಮೋಸ ಮಾಡಿ ಅವಳನ್ನು ಮಕ್ಕಳನ್ನು ಬೀದಿ ಪಾಲು ಮಾಡಿಬಿಡ್ತಾನೋ ಅಂತ. ಹಾಗೇನಾದರೂ ಆದರೆ ನೀನೇ ನಮ್ಮ ಮನೆಯವರನ್ನು ಕಾಪಾಡಬೇಕು ಮಗಳೇ. ಆರುಷಿ ಎದುರು ಕೈ ಮುಗಿದು ನಿಂತರೆ ಸಂಕಟಪಟ್ಟ ಆರುಷಿ, ಮಾವ ದಯವಿಟ್ಟು ನೀವು ಹೀಗೆಲ್ಲ ಕೈ ಮುಗಿದು ಕೇಳ್ಕೊಳ್ಳೋ ಅಗತ್ಯ ಇಲ್ಲ. ನಾನು ನಿಮ್ಮ ಮಗಳೇ, ಏನೇ ಕೆಲಸ ಇದ್ದರೂ ಆರ್ಡರ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಕೇಡಾಗತ್ತೆ ಅನ್ನೋ ಭಯ ಬೇಡ. ಅದೆಷ್ಟೋ ಅನಾಥ ಮಕ್ಕಳಿಗೆ ವಿದ್ಯಾದಾನ ಅನ್ನದಾನ ಮಾಡಿದ ಮಹಾನ್ ವ್ಯಕ್ತಿ ನೀವು. ನನ್ನ ಮಗನನ್ನು ಯಾವುದೇ ಬೇಸರ ತೋರದೆ ನಿಮ್ಮ ಮನೆಯವರು ಅಂತ ತುಂಬು ಮನಸ್ಸಿಂದ ಒಪ್ಪಿಕೊಂಡ ಅಪರೂಪದ ವ್ಯಕ್ತಿತ್ವ ಇರುವ ನಿಮ್ಮಂತಹ ದೇವತಾ ಮನುಷ್ಯನಿಗೆ ಖಂಡಿತ ಆ ದೇವರು ಕೆಟ್ಟದ್ದನ್ನು ಮಾಡಲ್ಲ. ನೀವು ಯೋಚನೆ ಮಾಡಬೇಡಿ ಮಾವ. ಆದಷ್ಟು ಬೇಗ ನಿಮ್ಮ ಮಗನೇ ಈ ಮೋಸದ ಆಟಗಳಿಗೆ ತೆರೆ ಎಳಿತಾರೆ ಹೇಳಿ ಮಾವನಿಗೆ ಧೈರ್ಯ ತುಂಬಿ ಅವರ ಜೊತೆಗೆ ಕೋಣೆಯವರೆಗೂ ಹೆಜ್ಜೆ ಹಾಕಿದವಳು ಇಂದು ನಡೆದ ಸಂಗತಿಗಳಿಂದ ಬೇಸರಗೊಂಡು ಕಣ್ಣೀರು ಹಾಕುತ್ತಾ ಇದ್ದ ತನ್ನ ಅತ್ತೆಗೂ ಸಮಾಧಾನ ಮಾಡಿ ತನ್ನ ರೂಮ್ ಸೇರಿದ ಆರುಷಿ ಮನಸ್ಸಲ್ಲಿ ಸಿಂಹನ ವಿಷಯವಾಗಿ ಇದ್ದ ಅಸಮಾಧಾನದ ಹೊಗೆ ಜ್ವಾಲಾಮುಖಿಯಂತೆ ಸಿಡಿಯಲು ಸಿದ್ಧವಾಗಿತ್ತು. ಅತ್ತೆ ಮಾವನನ್ನು ಸಮಾಧಾನಿಸಿ ಅವರಿಗೆ ಎಲ್ಲವೂ ಸರಿ ಹೋಗುತ್ತೆ ಎಂಬ ಭರವಸೆ ಕೊಟ್ಟು ತನ್ನ ರೂಮಿಗೆ ಬಂದವಳು ಬಟ್ಟೆ ಬದಲಾಯಿಸುವುದನ್ನು ಮರೆತಂತೆ ಹಾಸಿಗೆಯ ಮೇಲೆ ಮೈಚಾಚಿ ಸೂರು ದುಟ್ಟಿಸುತ್ತಾ ಇದ್ದವಳ ತಲೆಯ ತುಂಬ ತನ್ನ ಮಾವ ಹೇಳಿದ ಮಾತುಗಳೇ ಗಿರಿಗಿಟ್ಲೆ ಹೊಡೆಯುತ್ತಿದ್ದವು. ಒಬ್ಬ ಮನುಷ್ಯ ಹಣದ ಆಸೆಗೆ ಇಷ್ಟೊಂದು ಕೀಳುಮಟ್ಟದ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಅಷ್ಟಕ್ಕೂ ಮೋಸ ಮಾಡಿ ಕಳ್ಳಗಂಟು ಮಾಡಿಕೊಳ್ಳೋ ಅನಿವಾರ್ಯತೆ ಆದರೂ ಏನಿದೆ ಆ ಸಿಂಹನಿಗೆ? ಈ ಮನೆಯಲ್ಲಿ ಅವ್ರಿಗೆ ಬೇಕಾದ ಎಲ್ಲ ಅನುಕೂಲಗಳು ಇದೆ. ಅಲ್ಲದೆ ಚಿಕ್ಕ ಮಾವ ಅತ್ತೆ ತಮ್ಮ ಅಳಿಯನನ್ನು ಮನೆ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾರೆ. ಆದರೂ ಹೀಗೆ ಸುಳ್ಳು ಲೆಕ್ಕ ಹೇಳಿ ಯಾವುದೋ 2 ಖಾತೆಗೆ ಹಣ ತುಂಬಿಸ್ತಾ ಇರೋದು ಯಾಕೆ ಯೋಚಿಸ್ತಾ ಇದ್ದವಳು ಮಗ್ಗಲು ಬದಲಿಸಿ ಮುದ್ದಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗಿರುವ ಅಪ್ಪ ಮಗನನ್ನು ನೋಡಿ ನಸು ನಕ್ಕಳು. ಮಲಗಿದ್ದಾಗ ಇಷ್ಟು ಮುದ್ದಾಗಿ ಕಾಣ್ತಾರೆ, ಅದೇ ಎಚ್ಚರ ಇದ್ದಾಗ ಒಂದೋ ಚೇಷ್ಟೆ ಮಾಡೋದು, ಇಲ್ಲ ಮಾವ ಹೇಳ್ದಾಗೆ ಮುಂಗೋಪ. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಕಣ್ಣೆದುರಿಗೆ ಏನಿದೆ ಅನ್ನೋದು ಅರ್ಥವಾಗಲ್ಲ. ಸ್ವಲ್ಪ ತಾಳ್ಮೆ ಸಮಾಧಾನ ತಂದು ಕೊಟ್ಟರೆ ಮನೆಯಲ್ಲಿ ಏನು ಸರಿ ಇದೆ ಏನಿಲ್ಲ ಅನ್ನೋದನ್ನು ಗಮನಿಸಿ ಒಂದು ಕಡೆಯಿಂದ ಎಲ್ಲವನ್ನ ಸರಿ ಮಾಡ್ಕೊಂಡು ಬರ್ಬೋದು ಮನದಲ್ಲೇ ಹೇಳಿಕೊಂಡು ಅನಾಯಾಸವಾಗಿ ಚಿಂಟುನ ಬಳಸಿದ್ದ ಓಜಸ್ ಕೈ ಮೇಲೆ ತನ್ನ ಕೈ ಇಟ್ಟು, ನಿಮ್ಗೆ ಯಾಕೆ ನನ್ನ ಮೇಲೆ ಕೋಪ ಅಂತ ಈಗಲೂ ಅರ್ಥ ಆಗ್ತಾ ಇಲ್ಲ ಚಂದ್ರ. ನಾನೇನು ನಿಮ್ಮ ಆಸ್ತಿಗೆ ಆಸೆ ಪಟ್ಟು ಇಲ್ಲೇ ಉಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲ. ಇಲ್ಲೇನೋ ದೊಡ್ಡ ಮೋಸ ನಡೀತಾ ಇದೆ. ಮಾವನಿಗೆ ಕಣ್ಣೆದುರೇ ಇದೆಲ್ಲ ನಡೀತಾ ಇದ್ರೂ ಏನೂ ಮಾಡೋಕ್ಕಾಗದ ಸಂದಿಗ್ಧ ಸ್ಥಿತಿಯಲ್ಲಿ ಇರುವ ಕಾರಣ ಬಹಳವೇ ಸಂಕಟ ಪಡ್ತಾ ಇದ್ದಾರೆ. ಅವರ ಮಗನಾಗಿ ನೀವು ಅಪ್ಪನ ಕಷ್ಟ ಅರಿತು ಅದನ್ನು ದೂರ ಮಾಡಬೇಕು. ಅದು ಬಿಟ್ಟು ನೀವೇ ದೂರ ಹೋಗೋದಲ್ಲ. ಮೆಲ್ಲಗೆ ಉಸಿರಿ ಬಾಗಿ ಅವನ ಮುಂದಲೇ ಸವರಿದಳು. ತಕ್ಷಣ ಕಣ್ಣು ಬಿಟ್ಟು ಅದೇನು ಹೇಳಬೇಕೋ ಜೋರಾಗಿ ಹೇಳು ಕ್ಯೂಟಿ. ಪಿಸು ಪಿಸು ಅಂದರೆ ಅರ್ಧಂಬರ್ಧ ಮಾತ್ರ ಕೇಳಿಸುತ್ತೆ. ಆದರೆ ಬೆಚ್ಚಿದಂತೆ ಕೈ ಹಿಂದಕ್ಕೆ ತೆಗೆದುಕೊಂಡವಳು, ಅದು ಏನಿಲ್ಲ, ನೀವಿನ್ನೂ ನಿದ್ದೆ ಮಾಡಿಲ್ವಾ ಕೇಳಿದರೆ
ನೀನು ರೂಮ್ನಲ್ಲಿಲ್ಲ ಅಂದರೆ ನಿದ್ದೆ ಬರಲ್ಲ, ಒಂಥರ ಅಭ್ಯಾಸ ಆಗೋಗಿದ್ದೀಯ ಹೇಳಿದ್ರೆ ಮುಂದಿನ ಮಾತಿಗೆ ಅವಕಾಶ ಇಲ್ಲದಂತೆ ಅವನಿಗೆ ಬೆನ್ನು ಹಾಕಿ ಮಲಗಿಬಿಟ್ಲು. ನಗುತ್ತಾ ಚಿಂಟುನ ಸೇರಿಸಿಕೊಂಡಂತೆ ಅವಳನ್ನು ಬಳಸಿದವನು ಒಂದು ಮಾತು ಹೇಳ ಕೇಳ್ದ. ಅವನಿಗೆ ಬೆನ್ನು ಮಾಡಿ ಹಾಕಿದ್ದವಳು ಹಾಗೆಯೇ ತಲೆ ಹಾಡಿಸಿ ಹೇಳಿ ಅನ್ನುವಂತೆ ಸನ್ನೆ ಮಾಡಿದರೆ, ಡ್ರೆಸ್ ಚೇಂಜ್ ಮಾಡಿ ಮಲಗು ಕ್ಯೂಟಿ, ಈಗೆಲ್ಲ ಸೀರೆಯಲ್ಲಿ ಮಲಗಿ ನನ್ನ ಟೆಂಪ್ಟ್ ಮಾಡಬೇಡ ಹೇಳ್ದ. ಅವನ ಮಾತು ಕೇಳಿ ದಡಕ್ಕನೆ ಎದ್ದು ಕೂತು ಅವನೆಡೆಗೆ ಸುಡು ನೋಟ ಬೀರಿದ ಆರುಷಿ, ನಾನ್ಸೆನ್ಸ್, ಎಲ್ಲಿ ಬಿಡ್ತೀರಾ ಗಂಡಸರ ಬುದ್ಧಿ ಹೇಳಿ ಎದ್ದು ಹೋಗಲು ನೋಡಿದರೆ ಅವಳ ಕೈ ಹಿಡಿದು ತಡೆದವನು, ಡಿಯರ್ ವೈಫಿ, ಇನ್ನೆಷ್ಟು ದಿನ ಹೀಗೆ ಕೇಳ್ದ. ಅವನ ಪ್ರಶ್ನೆ ಅರ್ಥ ಆಗದಂತೆ ಉಬ್ಬು ಹಾರಿಸಿ ಏನು ಅನ್ನುವಂತೆ ಕೇಳಿದರೆ, ಅದೇ ಈ ಊರಲ್ಲಿ ಉಳಿದುಕೊಂಡು ಅದೇನೋ ಕೆಲಸ ಮಾಡು ಅಂದ್ಯಲ್ಲ, ನೀನು ಹೇಳಿದ ಕೆಲಸ ಮಾಡೋಕ್ಕೆ ನನಗಿಷ್ಟ ಇಲ್ಲ, ಆದರೂ ನನ್ನ ಕ್ಯೂಟಿಗೋಸ್ಕರ ಒಪ್ಪಿಗೆ ಕೊಡ್ತಾ ಇದ್ದೀನಿ. ಆದರೆ ನೋಡು ಡಾರ್ಲಿಂಗ್, 7-8 ತಿಂಗಳೆಲ್ಲ ಆಗಲ್ಲ, ನಿನಗೋಸ್ಕರ 1-2 ತಿಂಗಳು ಓಕೆ ಹೇಳ್ದ. ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು. ಥ್ಯಾಂಕ್ ಯು.